ಡಾಕ್ಟರ್, ಈಗ ನಮ್ಮ ಪ್ರವಾಸಿ ಪ್ರಪಂಚದ ಮೂಲಕ ವೆಲ್ನೆಸ್ ಟೂರಿಸಮ್ ಹೊಸದೊಂದು ಕಾನ್ಸೆಪ್ಟನ್ನು ನಮ್ಮ ವೀಕ್ಷಕರಿಗೆ, ಜನರಿಗೆ ತಲುಪಿಸೋ ಉದ್ದೇಶದಿಂದ ಬಂದಿದ್ದೀವಿ. ಈಗ ಸಾಮಾನ್ಯವಾಗಿ ಟೂರಿಸಮ್ ಅಂದರೆ ಬೀಚ್ ಅಂತ ಹೋಗ್ತೀವಿ, ಫಾಲ್ಸು ಅಥವಾ ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ, ಎಲ್ಲವೂ ಕೂಡ ಟೂರಿಸಮ್ಮೇ. ಆದರೆ ಆರೋಗ್ಯದ ದೃಷ್ಟಿಯಿಂದ ಒಂದು ಟೂರ್ ಮಾಡಿದ್ರೆ ಹೇಗಿರುತ್ತೆ, ಹಾಗೂ ನಿಸರ್ಗ ಮನೆಗೆ ಆ ಟೂರ್ ಇದ್ದರೆ ಹೇಗಿರುತ್ತೆ, ಆ ವಿಚಾರವಾಗಿ ನೀವು ಹೇಳೋದಾದರೆ. ನಿಸರ್ಗ ಮನೆ ಶಿರಸಿ ಹೊಸ ಬಸ್ ಸ್ಟ್ಯಾಂಡಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಅದರ ವಿಶೇಷತೆ ಅಂದರೆ ಪ್ರಕೃತಿಯ ಮಳೆಯಲ್ಲಿದೆ. ಸುತ್ತಲೂ ಒಂದು ಚಿಕ್ಕ ತೊರೆ ನದಿ ಥರ ಹರಿಯುತ್ತೆ. ಅದರ ಮಧ್ಯದಲ್ಲಿ ಕಾಟೇಜ್ಗಳು, ನ್ಯಾಚುರಲ್ ಕಾಟೇಜಸ್ಗಳನ್ನು ಈ ಪ್ರಕೃತಿಯಲ್ಲಿ ಮಾಡಿದ್ದೇವೆ. ನೀವೇ ನೋಡ್ತಾ ಇದ್ದೀರಾ, ಪ್ರಕೃತಿಯ ಮಧ್ಯೆ ನಾವಿದ್ದೇವೆ. ಸೊ ಪ್ರಕೃತಿಗೆ, ಅರಣ್ಯಕ್ಕೆ ಹೋಗೋದು ಅಂದರೆ ಪ್ರವಾಸಿಗರಿಗೆ ಭಾಳ ಇಷ್ಟ. ಸೊ ಅರಣ್ಯದ ಮಧ್ಯದಲ್ಲೇ ಇದಿದೆ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಈ ಒಂದು ವೆಲ್ನೆಸ್ ಟೂರಿಸಮ್ಗೆ. ಅದರ ಜೊತೆಯಲ್ಲಿ ನಾವು ಕೊಡುವಂತಹದ್ದು ಔಷಧಿಗಳಿಗಿಂತ ಪ್ರಾಮುಖ್ಯತೆ ನಮ್ದು ಏನಿದೆ ಅಂದರೆ, ಈಗೇನು ಕೇರಳಕ್ಕೆ ಹೋಗ್ತಾರೆ ವೆಲ್ನೆಸ್ ಟೂರಿಸಮ್ಗೆ, ಚಾರ್ಟರ್ಡ್ ಫ್ಲೈಟ್ ಮಾಡಿಕೊಂಡು ಯುರೋಪಿಂದ, ರಷ್ಯಾದಿಂದ ಬರ್ತಾರೆ. ನಾವಿನ್ನೂ ಅಷ್ಟು ಅಭಿವೃದ್ಧಿ ಹೊಂದಿಲ್ಲ ಕರ್ನಾಟಕದಲ್ಲಿ. ಆದರೆ ಅನೇಕರು ಇಲ್ಲಿಗೆ ಮೈಂಡ್ ರಿಫ್ರೆಶ್ ಮಾಡ್ಕೊಳ್ಳಿಕ್ಕೆ, ಅದ್ರ ಜೊತೆಗೆ 10 ದಿನಗಳ ಕಾಲ ಮನೆ ಅಥವಾ ವರ್ಕು, ಆ ಪ್ರಪಂಚವನ್ನು ಮರೆತು, ಎಲ್ಲ ಜಂಜಾಟವನ್ನು ಮರೆತು ನ್ಯಾಚುರಲ್ ಆಗಿ ಸ್ಟೇ ಮಾಡಿ, ನ್ಯಾಚುರಲ್ ಫುಡ್ಡನ್ನು ತೆಗೆದುಕೊಂಡು ಪ್ರಕೃತಿಯ ಜೊತೆ ಇರುವ ಅಂತ ಬರ್ತಾರೆ. ಜೊತೆಗೆ ನೀವು ಟೂರಿಸಮ್ ಅಂತ ಏನು ಹೇಳಿದ್ರಿ, ನಾವು ಆ ಕಾನ್ಸೆಪ್ಟನ್ನು ಹೇಗೆ ತೊಗೊಂಡಿದ್ದೇವೆ ಅಂದರೆ, ಒಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 10 ಗಂಟೆವರೆಗೆ ಅವರಿಗೆ ಚಿಕಿತ್ಸೆಗಳು, ಸಂಜೆ 6:30 ಇಂದ 7:30 ಅವ್ರಿಗೆ ಯೋಗಾಭ್ಯಾಸ. ಸೊ ಅದು ರಿಲ್ಯಾಕ್ಸೇಷನ್ ಕೊಡುತ್ತೆ. ಸೊ ಯೋಗ ಇವತ್ತು ಟೂರಿಸಮ್ನ ಒಂದು ಭಾಗವಾಗಿದೆ. ಅದ್ರ ಜೊತೆಗೆ ಪ್ರತಿದಿನ 9 ರಿಂದ 10 ರಾತ್ರಿ ಮನೋರಂಜನೆ ಕಾರ್ಯಕ್ರಮಗಳು. ಅದು ಇಲ್ಲಿ ಸಿರ್ಸಿ ಲೋಕಲ್ ಯಕ್ಷಗಾನ ಫೇಮಸ್. ಯಕ್ಷಗಾನ ಇರ್ಬೋದು, ಜಾದು ಇರ್ಬೋದು, ಹಾಸ್ಯ ಇರ್ಬೋದು, ಸಂಗೀತ ಇರ್ಬೋದು, ಮನೋರಂಜನೆ ಅಂತ ಇಲ್ಲಿ ಟಿವಿ ಹಾಕಿ ಸಿನಿಮಾ ಹಾಕಿ ಕೂರ್ಸಲ್ಲ, ಹಾಗೆ ಲೈವ್. ಸೊ 9 ರಿಂದ 10 ಲೈವ್ ಪ್ರೋಗ್ರಾಮ್ ಇರುತ್ತೆ. ಸೊ ಹೀಗೆ ಅವ್ರಿಗೆ ಬಂದಂಥವ್ರಿಗೆ ಅವರ ರೋಗವನ್ನ ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ, ನಾವು ಅವ್ರನ್ನ ರೋಗಿಗಳು ಅಂತ ಕರೆಯೋದೇ ಇಲ್ಲ. ನೀವು ಬಂದ್ರಿ ಅಂದ್ರೆ ನಿಮ್ಮನ್ನ ಸಾಧಕರು ಅಂತ ಕರಿತೇವೆ. ಸಾಧಕರು ಅಂದ್ರೆ ನೀವೇ ಸಾಧನೆ ಮಾಡಿ, ನೀವೇ ಆಹಾರದ ಬದಲಾವಣೆ ಮಾಡಿಕೊಂಡು, ನೀವೇ ಪ್ರಯತ್ನ ಮಾಡಿ ನಿಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡಿಕೊಡುವ ದಾರಿಯನ್ನ ನಾನು ಆದ್ಮೇಲೆ ಅವ್ರನ್ನ ಆಯುರ್ ಸಾಧಕ ಅಂತ ಕರಿಬಹುದು. ಎಸ್, ಆಯುಷ್, ಆಯುರ್ ಅಥವಾ ಭಾರತೀಯ ಚಿಕಿತ್ಸೆಗಳ ಸಾಧಕರು. ಹೌದು. ಸೊ ಹಾಗಾಗಿ ಸಾಧಕರನ್ನಾಗಿ ಅವ್ರನ್ನ ಮಾಡೋದು ನಮ್ಮ ಗುರಿ. ಅವರು ಆ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು. ಸೊ ನೀವು ಹೇಳ್ದಂಗೆ ವೆಲ್ನೆಸ್ ಟೂರಿಸಮ್ ಖಂಡಿತವಾಗಿದೆ. ಹೌದು, ಯಾಕಂದರೆ ಇದು ಪ್ರಕೃತಿಯಲ್ಲಿದೆ, ಬಹಳ ನೈಸರ್ಗಿಕವಾಗಿದೆ, ಅವರಿಗೆ ಮನಸ್ಸಿಗೆ ಸಂತೋಷ ನೀಡುತ್ತೆ. ಇಲ್ಲೊಬ್ಬರು ಬರ್ಡ್ ವಾಚರ್ ಅಂತ ಇರ್ತಾರಲ್ಲ, ಅವರೊಬ್ರು ಬಂದಿದ್ರು, IFS ಆಫೀಸರ್, ಅವ್ರು ಮಡದಿ. ಅವ್ರು ಇದೇ ಮನೆಯಲ್ಲಿದ್ರು, ಇಲ್ಲಿ ಹಿಂದ್ಗಡೆ ಕಾಣೋ ಮನೆಯಲ್ಲಿ. ಅಲ್ಲಿಂದ ಹೊಳೆ, ಇದು ನದಿ, ಇದು ಚಿಕ್ಕ ತೊರೆ ಕಾಣುತ್ತೆ, ಕಾಡು ಕಾಣಿಸುತ್ತೆ. ಅವರು 10 ದಿವಸದಲ್ಲಿ 150 ಪಕ್ಷಿಗಳ ಫೋಟೋವನ್ನು ತೆಗೆದಿದ್ದಾರೆ. ಅಷ್ಟು ವೆರೈಟಿ, ಅಷ್ಟೊಂದು ಪ್ರಕೃತಿ. ನಮ್ಮ ಸಿರ್ಸಿ ಅಂದ್ರೆ, ಶಿರ್ಸಿ ತಾಲೂಕಲ್ಲಿ, ಉತ್ತರ ಕನ್ನಡದಲ್ಲಿ 80% ಫಾರೆಸ್ಟ್ ಇದೆ. ಶಿರ್ಸಿ ತಾಲೂಕಲ್ಲಿ ಮೋಸ್ಟ್ಲಿ 90% ಫಾರೆಸ್ಟ್ ಇದೆ. ಸೊ ಆ ಫಾರೆಸ್ಟ್ ನ ಫೀಲಿಂಗ್ ಅಂದ್ರೆ ಆಕ್ಸಿಜನ್, ಅಷ್ಟೊಂದು ಆಕ್ಸಿಜನ್ ಸಿಗುವಂತಹ ಒಂದು ಸ್ಥಳದಲ್ಲಿ ಬಂದು ಚಿಕಿತ್ಸೆ. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಹೋಗಿ ಆಸ್ಪತ್ರೆ ಮಾಡ್ಬೋದಿತ್ತು. ಹೌದು. ಆದರೆ ಆ ಪೊಲ್ಯೂಷನ್ ಇರುವಂತಹ, ಅಷ್ಟೆಲ್ಲ ಪೊಲ್ಯೂಷನ್ ಇರುವಂತಹ ಜಾಗದಕ್ಕಿಂತ ಬೆಂಗಳೂರಿನವರೇ ಇಲ್ಲಿಗೆ ಬರಲಿ, ಪ್ರಕೃತಿಯನ್ನು ಆಸ್ವಾದಿಸ್ಲಿ. ಮತ್ತೆ ಶಿರ್ಸಿಗೆ ಬರೋದಂದ್ರೆ ಅದೊಂಥರ ಟೂರು ಅಥವಾ ಟ್ರಿಪ್ ಅನ್ಕೋಬಹುದು. ಅಲ್ಲಿಂದ ಬಂದ ಮೇಲೆ ಇಲ್ಲಿ ನಿಸರ್ಗ ಮನೆಗೆ ಬಂದು 10 ದಿನ ಏನು ಇದ್ದೋಗ್ತಿರಲ್ಲ, ಈ ಮೊದಲಿನ ಬದುಕಿನ ನಿಮ್ದೊಂದು ಶೈಲಿಗೆ ದೇಹ ಹೋಗಿರುತ್ತಲ್ಲ, ಇಲ್ಲಿಂದ ಹೋದ್ಮೇಲೆ ಖಂಡಿತವಾಗಿ ಅದು ಚೇಂಜ್ ಆಗಿರುತ್ತೆ. ಆ ಬದಲಾವಣೆ ನಿಮ್ಮಲ್ಲಿ ಕಾಣುತ್ತೆ. ಇದ್ರ ಬಗ್ಗೆ ಸೂತ್ರಗಳ ಮೂಲಕ, ಆಹಾರದ ಬದಲಾವಣೆಯ ಮೂಲಕ, ಆಹಾರದ ಬದಲಾವಣೆ ಅನ್ನುವಂಥ ಒಂದು ಫೌಂಡೇಶನ್. ಈಗ ಒಂದು ಡಯಾಬಿಟಿಸ್ ಇದೆ ಅಂತ ಇಟ್ಕೊಳ್ಳಿ. ಡಯಾಬಿಟಿಸ್ ಇದೆ ಅಂದರೆ ಏನು, ಗುಳಿಗೆ ತಗೊಳ್ಳೋದು, ಮಾತ್ರೆ ತಗೊಳ್ಳೋದು ಸರಿ ಆಗುತ್ತೆ. ತಪ್ಪು ಕಲ್ಪನೆ. ಬರೇ ಡಯಾಬಿಟಿಸ್ಗೆ ಅಥವಾ BP ಗೆ ಅಥವಾ ಹೃದಯದ ಸಮಸ್ಯೆಗೆ ಗುಳಿಗೆ ಒಂದೇ ಪರಿಹಾರ ಅಲ್ಲ. ಏನು ಇಲ್ಲಿ ಭಾಳ ಮುಖ್ಯ ಅಂದರೆ ಆಹಾರದ ಬದಲಾವಣೆ ಅನ್ನುವಂತಹ ಅಡಿಪಾಯ, ಫೌಂಡೇಶನ್. ಯೋಗಾಭ್ಯಾಸ, ವ್ಯಾಯಾಮ ಅನ್ನುವಂತಹ ಕಂಬ, ನಾವು ಕೊಡುವಂತಹ ನ್ಯಾಚುರಲ್ ಸಸ್ಯ ಔಷಧಿಗಳು ಅನ್ನುವಂಥ ಮೇಲ್ಛಾವಣಿ. ಹೌದು. ಇದರ ಮೂಲಕ ಆರೋಗ್ಯದ ಅರಮನೆಯನ್ನು ಕಟ್ಟಬೇಕು ಅನ್ನುವಂಥದ್ದು ನಮ್ಮ ಗುರಿ. ತುಂಬಾ ದೊಡ್ಡ ಕನಸನ್ನು ಕಂಡಿದ್ದಾರೆ. ಹಾಗೆ ಡಾಕ್ಟರ್ ಬಗ್ಗೆ ಹೇಳಲೇಬೇಕು, ಆರೋಗ್ಯದ ಅರಮನೆಯ ಕಾನ್ಸೆಪ್ಟನ್ನು ಹೇಳಿದ್ರಲ್ಲ, ಶಿರಸಿಯಲ್ಲಿ ಅವರು ಆಸ್ಪತ್ರೆಯನ್ನು ಮಾಡಿದ್ದಾರೆ, ಒಂದು ನಿಸರ್ಗದ ಒಡಿಲಲ್ಲಿ ಒಂದು ಚಿಕಿತ್ಸಾ ಕೇಂದ್ರವನ್ನು ಮಾಡಿದ್ದಾರೆ. ಹಾಗಂತ ಅವರಿಗೆ ಡಾಲರ್ಗಳಲ್ಲಿ ಅವ್ರ ಫೀಸನ್ನು, ಸಂಬಳವನ್ನು ಎಣಿಸಿಕೊಳ್ಳಬಹುದಾದ ಅವಕಾಶ ಇಂದಿಗೂ ಇದೆ.
ಆಗಲೂ ಇತ್ತು. ಆದರೆ ಅದನ್ನು ಬಿಟ್ಟು ಶಿರ್ಸಿಲಿ ಇದ್ದಾರೆ, ನಮ್ಮ ಜನರಿಗೆ ಒಳ್ಳೇದಾಗಬೇಕು, ಇಲ್ಲಿ ಒಂದು ಸದೃಢ ಒಂದು ಆರೋಗ್ಯ ಸಮಾಜವನ್ನು ಕಟ್ಟಬೇಕು ಅಂತ ಆ ಬಗ್ಗೆ ಹೇಳೋದಾದ್ರೆ ಇಲ್ಲಿಂದ ಇಲ್ಲಿ ಬಂದಿರುವಂತಹ ಸಾಧಕರಿಗೆ ಪೇಷಂಟ್ಸ್ ಅಂತ ನಾವು ಕರೆಯಲ್ಲ, ಸಾಧಕರು ಅಂತ ಕರಿತೇವೆ. ಒಂದು ಮತ್ತೆ ಆಸ್ಪತ್ರೆ ಅಂತ ಹೆಸರೇ ಇರಲಿಲ್ಲ, ನಿಸರ್ಗ ಮನೆ ಅಂತ ಹೆಸರು. ನಾವು ಇಲ್ಲೇ ಮನೆ ಕಟ್ಕೊಂಡಿದ್ದೇವೆ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ ತಾಯಿ ಎಲ್ಲರೂ ನಾವು ಇಲ್ಲೇ ಇದ್ದೇವೆ. 24/7 ನಮ್ಮ ಸಾಧಕರನ್ನ ನಮ್ಮ ಮನೆಯ ಸದಸ್ಯರು ಅಂತ ನಾವು ಪರಿಗಣಿಸಿ ಅವ್ರಿಗೆ ಯಾವುದೇ ಕುಂದುಕೊರತೆಗಳಿದ್ದಲ್ಲಿ ಇಮ್ಮಿಡಿಯೇಟ್ ಆಗಿ ಉತ್ತರ ಕೊಡುವಲಿಕ್ಕೆ ನಾವು ರೆಡಿ ಇದ್ದೇವೆ. ಆ ಒಂದು ತೊಂದರೆಯನ್ನು ಸರಿ ಮಾಡಿಕೊಟ್ಟು ಅವರು ಮಾಡಲಿಕ್ಕೆ ರೆಡಿ ಇದ್ದೇವೆ. ನೀವು ಹೇಳಿದಾಗೆ ಈ ಪ್ರಕೃತಿ ಚಿಕಿತ್ಸೆ ಆಯುರ್ವೇದಕ್ಕೆ ಬೇಕಾದಷ್ಟು ಇವತ್ತು ವಿದೇಶಗಳಲ್ಲಿ ಕೂಡ ಬೇಡಿಕೆ ಇದೆ. ಪ್ರಾರಂಭದಲ್ಲಿ ನಿಮಗೆ ಕೂಡ ಬೇಡಿಕೆ ಅಷ್ಟೊಂದಿದೆ. ಈ ಒಂದು ಜಾಗವನ್ನ ಪರಿವರ್ತನೆ ಮಾಡುವಂತ ಸಂದರ್ಭದಲ್ಲಿ ಪರಿವರ್ತನೆ ಮಾಡುವಂತ ಅಧಿಕಾರಿಗಳೆಲ್ಲ ಬಂದ್ರಲ್ಲ, ಇದು ನೀವು ಹೇಳ್ದಂಗೆ ಟೂರಿಸಂಗೆ ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ರೆಸಾರ್ಟ್ ಮಾಡಿ ಮತ್ತೆ ನಿಮ್ಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆಲ್ಲ ಇದು ಕೊಡ್ತೇವೆ, ಏನು ಪರ್ಮಿಷನ್ ಲೈಸೆನ್ಸ್ ಕೊಡ್ತೇವೆ. ತುಂಬಾ ಚೆನ್ನಾಗಾಗತ್ತೆ. 5 ಎಕರೆಯಲ್ಲಿ ಸೂಪರ್ ರೆಸಾರ್ಟ್ ಆಗುತ್ತೆ. ನಮ್ಮ ಟೂರಿಸಮ್ಗೆ ಇನ್ನೂ ಉತ್ತರ ಕನ್ನಡ ಟೂರಿಸಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರು. ನಾನು ಓಕೆ ಅಂದೆ. ಆಮೇಲೆ ರಾತ್ರಿ ಮಲಗೋದಂಗೆ ಅನ್ನಿಸ್ತು, ನಾನೊಬ್ಬ ವೈದ್ಯನಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ನಡೆಸು, ನನ್ನ ಹೆಸರು ಇಲ್ಲದೆ ಇರ್ಬೋದು, ಬೇರೆ ಹೆಸರು ಮಾಡ್ಬೋದು, ಆದ್ರೆ ಅದು ಎಷ್ಟರ ಮಟ್ಟಿಗೆ ನನ್ನ ಆತ್ಮಕ್ಕೆ ಸರಿ ಹೊಂದುತ್ತೆ ಅನ್ನುವಂಥ ಪ್ರಶ್ನೆ ನನಗೆ ಬಂತು. ಹಾಗಾಗಿ ನಾನು ಅದು ಬೇಡ, ಆರೋಗ್ಯ ಕ್ಷೇತ್ರದಲ್ಲೇ ಇದರಲ್ಲಿ ಸಾಧನೆ ಮಾಡೋಣ. ಇವರು ಹೇಳಿದ್ದನ್ನ ಕೇಳಿದಾಗ ನನಗೆ ಅನಿಸಿದ್ದು, ಬಂದವರು ಹೇಳಿದ್ದು ಬೇರೆ ಕಷಾಯ ಕೊಡೋಕ್ಕೆ, ಬಟ್ ಇವರು ಆಯುರ್ವೇದಿಕ್ ಕಷಾಯವನ್ನೇ ಕೊಡೋಕ್ಕೆ ಫಿಕ್ಸ್ ಆದರು. ಹಾಗಾಗಿ ಆರೋಗ್ಯಯುತ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ದೈನಂದಿನ ಜೀವನದಲ್ಲಿ ನೀವು ಕೊಡಬಹುದಾದ ಆರೋಗ್ಯ ಸೂತ್ರ ಅಂತ ಏನು ಕರಿಬೋದು? ಭಾಳ ನಾ ಈ ಆರೋಗ್ಯ ಸೂತ್ರ ಹೇಳಿದ್ಮೇಲೆ ಸುಮಾರು ಒಂದು 6-7 ದೇಶಗಳಿಗೆ ಯಾರು ಸೂತ್ರ ಹೇಳಲಿಕ್ಕೆ ಕರೆದ್ರು ಕನ್ನಡ ಸಂಘಗಳು. ಸೊ ಅಷ್ಟು ದೇಶಗಳಿಗೆ ಹೋಗಿ ಆರೋಗ್ಯ ಸೂತ್ರ ಹೇಳಿ ಬಂದೆ. ಆ ಸೂತ್ರದ ಹೆಸರು 642211 ಅಂತ. 6 ತಾಸುಗಳ ಕಾಲ ಸುಖವಾದ ನಿದ್ರೆ. ನಾವು ಅದನ್ನ ಹೇಗ್ ಮಾಡೋದು? ನಿದ್ರೆ ಬರದೇ ಇದ್ದವರು ಇವತ್ತು ಅನೇಕ ಜನರು ಇದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗಂತೂ ನಿದ್ದೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಸೊ ನಿದ್ದೆ ಬರ್ಲಿಕ್ಕೆ ಏನೆಲ್ಲ ಮಾಡಬೇಕು, ರಾತ್ರಿ ಮಲಗುವಾಗ ಏನೆಲ್ಲ ಟೆಕ್ನಿಕನ್ನ ಮಾಡಬೇಕು ಅದನ್ನು ಹೇಳ್ಕೊಡ್ತೀವಿ ನಿಸರ್ಗ ಮನೆ. 4 ಅಂದರೆ ಡೈಲಿ 3-4 ಲೀಟರ್ ನೀರು ಕುಡಿಯೋದು ಅಂತ. ಸೊ ನೀರು ಸಾರ್ವತ್ರಿಕ ದ್ರಾವಕ, ಅದು ವಿಷವಸ್ತುಗಳನ್ನು ತನ್ನಲ್ಲಿ ಕರೆಸ್ಕೊಂಡು ಮರದ ಮೂಲಕ, ಮೂತ್ರದ ಮೂಲಕ, ಬೆವರಿನ ಮೂಲಕ, ಉಸಿರಾಟದ ಮೂಲಕ ಹೊರಗೆ ಹಾಕತ್ತೆ. ಹಾಗಾಗಿ 4 ಲೀಟರ್ ನೀರು ಕುಡಿಬೇಕು ಅನ್ನೋದನ್ನು ಹೇಳ್ಕೊಡ್ತೇವೆ. ಅವ್ರಿಗೆ ಅಭ್ಯಾಸ ಮಾಡಿಸ್ತೇವೆ. ಏನೋ 2 ಲೀಟರ್ ಮಾಡಿ, 3 ಲೀಟರ್ ಮಾಡಿ, 4 ಲೀಟರ್ ನೀರು. ಸೊ ಫುಲ್ ಡಿಟಾಕ್ಸ್. ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ಮಲಬದ್ಧತೆ ಕಡಿಮೆ ಆಗುತ್ತೆ, ಮೂಲವ್ಯಾಧಿ ಕಡಿಮೆ ಆಗುತ್ತೆ, ತಲೆನೋವು ಹೋಗುತ್ತೆ, ಸ್ಕಿನ್ ಚೆನ್ನಾಗಾಗುತ್ತೆ, ಕೂದಲು ಚೆನ್ನಾಗಾಗುತ್ತೆ. ನೀರು ಅಪೋ ವೈ ಭೈಷಜಂ ಅಂತ ಹೇಳಿದ್ದಾರೆ ವೈದ್ಯರು. ಅಂದ್ರೆ ನೀರೇ ಔಷಧಿ ಅಂತ. ಸೊ ನೀರನ್ನು ನೋಡಿದ್ರೆ ಸಾಕಂತೆ. ಆಗ ಗಂಗೆಯನ್ನು ನೋಡಿದ್ರೆ ಖುಷಿ ಆಗತ್ತೆ. ಸೊ ಹಾಗೆ ನೀರನ್ನು ನೋಡಿದ್ರೆ ಸಾಕು, ಇಲ್ಲ ಹಾಗೆ ನೀರು ಹರಿತಾ ಇದೆ ಸುತ್ತಲೂ. ನೀರಿಂದೇ ಒಂದು ಬೇಲಿ ಇದೆ. ನೀರನ್ನು ನೋಡಿದ್ರೆ ಸಂತೋಷ ಆಗುತ್ತೆ ಅಂತ ವೈದ್ಯರು ಹೇಳಿದ್ದಾರೆ. ಸೊ ಅಷ್ಟೊಂದು ನೀರು ಪವಿತ್ರ. ಸೊ ನೀರು ಹೇಗೆ ಇಡೀ ಪ್ರಪಂಚದಲ್ಲಿ 80% ನೀರಿದೆಯೋ, ನಮ್ಮ ದೇಹದಲ್ಲೂ ಅಷ್ಟೇ ನೀರಿದೆ. ನಮ್ಮ ದೇಹ ಹಿಂಗೆ ಕಂಡ್ರು ಕೂಡ ಕಬ್ಬನ್ನು ನಾವು ಅರೆದ್ರೆ ಹೇಗೆ ಬರೀ ಜ್ಯೂಸ್ ಬರುತ್ತೋ ಅದೇ ಥರ ನಮ್ಮ ದೇಹದಲ್ಲಿ ನೀರೇ ಇದೆ. ಸೊ ಹಾಗಾಗಿ ಕನಿಷ್ಠ 3-4 ಲೀಟರ್ ನೀರು ಕುಡಿಯೋದು. 2 ಅಂದರೆ 2 ಸಲ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡೋದು. ಪ್ರಾರ್ಥನೆ ಮನಸ್ಸು ಮತ್ತು ದೇಹದ ನಡುವೆ ಒಂದು ಹೊಸ ಬ್ರಿಡ್ಜನ್ನು ಮಾಡುತ್ತೆ. ಪ್ರಾರ್ಥನೆ ಮಾಡೋದ್ರ ಮೂಲಕ ದೇಹದ ಆರೋಗ್ಯವನ್ನು ವರ್ಧನೆ ಮಾಡ್ಕೊಳ್ಳೋದು. ಬೆಳಗ್ಗೆ ಎದ್ದು ಕೂಡ ಹೇಗೆ ಪ್ರಾರ್ಥನೆ ಮಾಡೋದು, ರಾತ್ರಿ ಮಲಗುವಾಗ ಹೇಗೆ ಪ್ರಾರ್ಥನೆ ಮಾಡೋದು ನಮ್ಮ ಸಾಧಕರಿಗೆ ನಾವು ಹೇಳ್ಕೊಡ್ತೀವಿ. ನೆಕ್ಸ್ಟ್ 2 ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಅಂದರೆ ಈಗ ನೊಬೆಲ್ ಪಾರಿತೋಷಕ ಬಂದಿದೆ ಇದನ್ನು ಕಂಡಿಡಿದಂಥ ವಿಜ್ಞಾನಿಗೆ. ನಮ್ಮ ಋಷಿ ಮುನಿಗಳು 5000 ವರ್ಷಗಳ ಹಿಂದೆ ಹೇಳಿದ್ರು, 1 ಹೊತ್ತು ಉಂಡವ ಯೋಗಿ, 2 ಹೊತ್ತು ಉಂಡವ ರೋಗಿ ಭೋಗಿ, 3 ಹೊತ್ತು ಉಂಡವ ರೋಗಿ, 4 ಹೊತ್ತು ಉಂಡವನು ಎತ್ಕೊಂಡು ಹೋಗಿ ಅಂತ. ಸೊ ಹಾಗಾಗಿ ಇಲ್ಲಿ ಆಹಾರದ ಮೇಲೆ ಹತೋಟಿ ಮಾಡಲಿಕ್ಕೆ ನಾವು ಹೇಳ್ಕೊಡ್ತೇವೆ. 2 ಸಲ ಆಹಾರ ತೆಗೆದುಕೊಳ್ಳುವಂಥದ್ದು. 2 ಸಲ ಆಹಾರ ಅಂದರೆ ಅದರಲ್ಲಿ ನ್ಯಾಚುರಲ್ ಡಯಟ್ ಇರಬೇಕು, 16 ತಾಸು ಖಾಲಿ ಇರಬೇಕು, 8 ತಾಸಲ್ಲಿ ಆಹಾರ ಸೇವಿಸಬೇಕು. ಆಗ ದೇಹದ ಪ್ರತಿಯೊಂದು ಜೀವಕೋಶ ಶುದ್ಧ ಆಗಿ ಆಟೋಫೇಜಿ ಅನ್ನುವಂತಹ ಪ್ರಕ್ರಿಯೆ ಉಂಟಾಗಿ ನಾವು 100 ವರ್ಷ ಬೇರೆಯವರ ಸಹಾಯ ಇಲ್ಲದೆ ಆರೋಗ್ಯಕರವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ 2 ಸಲ ಆಹಾರ, 2 ಸಲ ಪ್ರಾರ್ಥನೆ. ನೆಕ್ಸ್ಟ್ ಇರೋದು 1 ಅಂದ್ರೆ ವಾರಕ್ಕೆ 1 ದಿವಸ ಉಪವಾಸ. ಇಲ್ಲಿ ನಮ್ಮನೆ ಮೇಲ್ಗಡೆ ಮನೆ ಸುಬ್ಬಮ್ಮನ ಉಪವಾಸ ಮಾಡ್ತಾರೆ, ಆಚೆ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಷ್ಟೇ, ಉಪ್ಪಿಟ್ಟು ಅವಲಕ್ಕಿ ಪಾಯಸ. ಆ ಉಪವಾಸ ಅಲ್ಲ ಆತ್ಮೀಯ. ಸೊ ಇಡೀ ದಿವಸ ಜ್ಯೂಸ್ಗಳಲ್ಲಿರಬೇಕು, ನೀರಲ್ಲಿರಬೇಕು, ಅಥವಾ ಹಣ್ಣುಗಳನ್ನು ತಿನ್ಬೋದು, ತರಕಾರಿ ಜ್ಯೂಸ್ ಕುಡಿಬೋದು, ಎಳೆನೀರು ಕುಡಿಬೋದು, ಹಾಲು ತೆಗೆದುಕೊಳ್ಬೋದು, ಇಷ್ಟೇ.
ಫಲಾಹಾರ ಅಂತ ಅನ್ನ, ಹೇಳ್ಬೋದು. ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯ. ನಮ್ಮ ಕಡೆ ಫಲಾಹಾರ ಅಂತೇಳಿ ಅವಲಕ್ಕಿ ತಿಂತಾರೆ. ಅವಲಕ್ಕಿ ತಿಂತಾರೆ, ಅವಲಕ್ಕಿ ಅಲ್ಲ. ತಿಂತಾರೆ ಅದಲ್ಲ. ಹೌದೌದೌದು. ಸೊ ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯ, ಉಪ್ಪಿಟ್ಟು, ಅವಲಕ್ಕಿ, ಇದು ನಮ್ಮ ಎಂತ ಬ್ರೆಡ್ಡು, ಚಿರುಮುರಿ, ಅದು ಯಾವುದೂ ಇಲ್ಲ. ಒಂದು ದಿವಸ ಎಲ್ಲರಿಂದನೂ ಮುಕ್ತಿ. ಜ್ಯೂಸ್, ಹಣ್ಣುಗಳು ವಾರಕ್ಕೆ ಒಂದು ದಿವಸ, ವಾರಕ್ಕೆ ಒಂದು ದಿವಸ. ಅದೇ ಸೋಮವಾರ ಮಾಡಿದ್ರೆ ಶಿವನಿಗೆ ಖುಷಿ ಆಗತ್ತೆ, ಗುರುವಾರ ಮಾಡಿದ್ರೆ ಗುರುವಿಗೆ ಖುಷಿ ಆಗತ್ತೆ. ಯಾರನ್ನು ಖುಷಿ ಪಡಿಸ್ತೀರೋ ನೋಡಿ. ನಿಮ್ಮ ಆರಾಧ್ಯ ದೇವರನ್ನ ಏನು ಯೋಚನೆ ಮಾಡಿ, ಹಾಗೆ ಪ್ರಾರ್ಥನೆ ಮಾಡಿ. ಆ ದಿವಸ ನಿಮಗೆ ಉಪವಾಸ ಕೊಡ್ತೀನಿ ಅಂತ ನಿಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ದೇವರ ಕೃಪೆ ದೃಷ್ಟಿಯಿಂದ ಮಾಡಿ. ಯಾಕೆ ನಾವೆಲ್ಲ ದೇವರ ಮಕ್ಕಳು, ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನಾವು ಉಪವಾಸ ಮಾಡಿದ್ರೆ ಖಂಡಿತವಾಗಿ ಧಾರ್ಮಿಕವಾಗಿಯೂ ನಮಗೆ ಪ್ರಯೋಜನ ಆಗುತ್ತೆ. ನಮ್ಮ ಧರ್ಮದಲ್ಲಿ ಹೇಳಿದ್ದಾರೆ ಉಪವಾಸ ಮಾಡುವಂತ. ಮೋಸ್ಟ್ಲಿ ಅದಕ್ಕೆ ಹೇಳಿರ್ಬೇಕು, ಮುಂದೊಂದು ದಿವಸ ಇಷ್ಟೆಲ್ಲ ಕಾಯಿಲೆ ಬರುತ್ತೆ, ಅದಕ್ಕೆ ಔಷಧಿ ಉಪವಾಸ. ಉಪವಾಸ ಅತಿ ದೊಡ್ಡ ಔಷಧಿ. ಹೌದು. ಹಾಗಾಗಿ ಫಾಸ್ಟಿಂಗ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಬುಕ್ಕೇ ಇದೆ, ಫಾರಿನರ್ಸೇ ಬರೆದಿದ್ದಾರೆ ಫಾಸ್ಟಿಂಗ್ ಬಗ್ಗೆ. ಹೌದು. ಸೊ ಹಾಗಾಗಿ ನಾವು ವಾರಕ್ಕೆ ಒಂದು ದಿವಸ ಉಪವಾಸ ಪ್ಲಸ್ ಅಂದರೆ ಲಾಸ್ಟ್ ಇರೋದು ಪ್ರತಿನಿತ್ಯ 1 ಗಂಟೆ ಯೋಗಾಭ್ಯಾಸ. ಇವತ್ತು ಜೂನ್ 21 ವಿಶ್ವ ಯೋಗ ದಿನ ಅಂತ ಆಚರಿಸ್ತಾ ಇದ್ದೇವೆ. ಭಾರತೀಯರಿಗಿಂತಲೂ ವಿದೇಶಿಗರು ಜಾಸ್ತಿ ಜನ ಯೋಗ ಮಾಡ್ತಾ ಇದ್ದಾರೆ. ನಾವು ಬರೀ ಬಾಯಲ್ಲಿ ಹೇಳ್ತಾ ಇದ್ದೇವೆ, ಯೋಗ ಮಾಡ್ತಾ ಇಲ್ಲ. ನಾವು ಯೋಗ ಮಾಡ್ಲಿಕ್ಕೆ ಶುರು ಮಾಡಬೇಕು. ಹೇಳಲಿಕ್ಕೆ 3 ಬಾರಿ ನ್ಯಾಷನಲ್ ಯೋಗ ಚಾಂಪಿಯನ್ ಆಗಿರುವಂತಹ ಡಾಕ್ಟರ್ ಅನನ್ಯ ಅವರಿಂದ ನಾವು ಇಲ್ಲಿ ಯೋಗ ತರಬೇತಿಯನ್ನು ಪ್ರತಿನಿತ್ಯ ನಮ್ಮ ಸಾಧಕರಿಗೆ ಮಾಡಿಸ್ತೇವೆ. ಸಂಜೆ 6:30 ಇಂದ 7:30. ಯಾರಿಗೆ ಹಾಸಿಗೆಯಿಂದ ಎದ್ದು ಬರ್ಲಿಕ್ಕೆ ಆಗೋದಿಲ್ವೋ ಅವರಿಗೆ ಅವ್ರ ರೂಮಿಗೆ ಹೋಗಿ ನಮ್ಮ ವೈದ್ಯರ ಯೋಗವನ್ನು ಹೇಳ್ಕೊಡ್ತಾರೆ. ಈಗ ಯೋಗಕ್ಕೆ ಬಹಳ ಪ್ರಾಮುಖ್ಯತೆ ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಸೊ ದಿನ 1 ಗಂಟೆ ಯೋಗಾಭ್ಯಾಸ. ಇನ್ನೊಂದ್ಸಲ ಹೇಳ್ತೇನೆ, 6-4-2-2-1. 6 ಅಂದರೆ 6 ತಾಸುಗಳ ಕಾಲ ಸುಖವಾದ ನಿದ್ರೆ, 4 ಅಂದರೆ 4 ಲೀಟರ್ಗಷ್ಟು ನೀರು ಕುಡಿಯೋದು, 2 ಸಲ ಅಂದರೆ 2 ಸಲ ಆಹಾರ, 2 ಸಲ ಪ್ರಾರ್ಥನೆ, 1 ಅಂದರೆ ವಾರಕ್ಕೆ ಒಂದು ದಿವಸ ಉಪವಾಸ ಪ್ಲಸ್ 1 ಗಂಟೆ ಯೋಗಾಭ್ಯಾಸ. ಈ ಸೂತ್ರವನ್ನು ಅಳವಡಿಸ್ಕೊಂಡು ಆರೋಗ್ಯ ಯಾವುದೇ ಒಂದು ಧರ್ಮವನ್ನು ಪಾಲನೆ ಮಾಡಲಿಕ್ಕೆ, ಯಾವುದೇ ಒಳ್ಳೆಯ ಕೆಲಸ ಮಾಡಲಿಕ್ಕೆ, ಏನೇ ಸಾಧನೆ ಮಾಡಲಿಕ್ಕೆ ಆರೋಗ್ಯ ಇಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ. ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರ ಆರೋಗ್ಯ ಸೂತ್ರ ಇದು. 10 ದೇಶಗಳಲ್ಲಿ ಈ ಸೂತ್ರವನ್ನು ಕಲಿಯೋಕ್ಕೋಸ್ಕರ ಅವರನ್ನು ಕರೆಸ್ಕೊಂಡು ಸೂತ್ರವನ್ನು ಕಲಿತಿದ್ದಾರೆ. ಇವರು ನಮ್ಮವರೇ, ನಮ್ಮ ದೇಶದವರಿಗೆ ಇದನ್ನು ಹೇಳಿದ್ದಾರೆ. ನಾವು ಕಲಿಯದೇ ಇರೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ಖಂಡಿತ ಕಲೀಲೇಬೇಕು. ನಾವು ಕೂಡ ನಮ್ಮ ದೇಹವನ್ನು, ನಮ್ಮ ಆರೋಗ್ಯವನ್ನು ಗಟ್ಟಿಯಾಗಿ ಇಟ್ಕೋಬೇಕು. ಡಾಕ್ಟ್ರೇ, ಈಗ ಹೊರಗಡೆಯಿಂದ ಒಬ್ಬರು ಸಾಧಕರು ಶಿರ್ಸಿಗೆ ಬರ್ತಾರೆ, ಹಾಗೆ ನಿಸರ್ಗ ಮನೆಗೆ ಬರ್ತಾರೆ. ಇಲ್ಲಿ ಯಾವೆಲ್ಲ ಚಿಕಿತ್ಸೆ ಅಂದರೆ ಯಾವೆಲ್ಲ ಕಾಯಿಲೆಗಳಿಗೆ ನಿಮ್ಮಲ್ಲಿ ಲಭ್ಯ ಇದೆ? ಸೊ ಸಾಮಾನ್ಯವಾಗಿ ಈಗ ಬೊಜ್ಜು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಬೊಜ್ಜು ಎಲ್ಲ ರೋಗಗಳ ತಾಯಿ ಅಂತ ಹೇಳ್ಬೋದು. ಸೊ ಬೊಜ್ಜನ್ನು ಕಡಿಮೆ ಮಾಡಿ ಅವ್ರು ತನ್ಮೂಲಕ ಅವ್ರ ಮಂಡಿ ನೋವು ಇರ್ಬೋದು, ಅವ್ರ ಮಧುಮೇಹ ಇರ್ಬೋದು, ಅವ್ರ BP ಇರ್ಬೋದು, ಅವ್ರ ಹೃದಯ ಸಮಸ್ಯೆ ಇರ್ಬೋದು, ಅವ್ರ ಹರ್ನಿಯ ಇರ್ಬೋದು, ಈ ಥರ ತೊಂದರೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಬೊಜ್ಜು ಹಾಗೂ ಬೊಜ್ಜಿಂದ ಬರುವಂತಹ ಬೇರೆ ಬೇರೆ ಎಲ್ಲ ರೀತಿಯ ಕಾಯಿಲೆಗಳಿಗೆ ಅತ್ಯಂತ ಉತ್ತಮವಾದ ಚಿಕಿತ್ಸೆ ಇದೆ. ಈಗ ಕುತ್ತಿಗೆ ನೋವು, ಅನೇಕರನ್ನ ಕುತ್ತಿಗೆ ನೋವು ಕಾಡುತ್ತೆ, ಆಪರೇಷನ್ ಹೇಳ್ತಾರೆ, ಅಂತಹ ಸರ್ಜರಿ ಬೇಕಾದಂಥದ್ದು ಕೂಡ ಉತ್ತಮವಾದಂಥ ಚಿಕಿತ್ಸೆ ಇದೆ. ಸೊಂಟ ನೋವು, ಮಂಡಿ ನೋವು, ಜೊತೆಗೆ ಹೊಟ್ಟೆಯ ಭಾಗದಲ್ಲೂ ಅಷ್ಟೇ ಬೊಜ್ಜು ಬಂದಿರುತ್ತೆ. ಸೊ ನಾವು ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ, ಅದೇ ರೋಗಗಳ ತಾಯಿ, ಫ್ಯಾಟಿ ಲಿವರ್ ಆಗಿರುತ್ತೆ, ಅದಕ್ಕೂ ಕೂಡ ಉತ್ತಮವಾದಂಥ ಚಿಕಿತ್ಸೆ ಇದೆ. ಇನ್ನು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂದರೆ ಎಲ್ಲಿಯೂ ಅದಕ್ಕೆ ಚಿಕಿತ್ಸೆನೇ ಇಲ್ಲ, ಬರೀ ಸ್ಟೀರಾಯ್ಡ್ ಕೊಡುವಂಥದ್ದು. ಅದು ಸೋರಿಯಾಸಿಸ್ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ರೊಮ್ಯಾಟಾಯ್ಡ್ ಆರ್ಥರೈಟಿಸ್ ಇರ್ಬೋದು, ಈ ಥರ ಕಷ್ಟಕರವಾದಂತಹ ಅಲ್ಸರೇಟಿವ್ ಕೊಲೈಟಿಸು, IBS, ಕ್ರೋನ್ಸ್ ಡಿಸೀಸು, ಹೀಗೆ ಕಷ್ಟಕರವಾದಂಥ ಕಡಿಮೆ ಆಗದಂಥ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ಇದೆ. ಸೊ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ನಮ್ಮಲ್ಲಿ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಸೊ ಮಣ್ಣಿನ ಚಿಕಿತ್ಸೆ, ನೀರಿನ ಚಿಕಿತ್ಸೆ, ಆಹಾರವೇ ಒಂದು ಚಿಕಿತ್ಸೆ, ಬೆಳಕಿನ ಚಿಕಿತ್ಸೆ, ಬಣ್ಣಗಳ ಚಿಕಿತ್ಸೆ, ಸೂಜಿ ಚಿಕಿತ್ಸೆ, ಓಝೋನ್ ಥೆರಪಿ, ಜೊತೆಗೆ ಮಸಾಜ್ ಥೆರಪಿ, ಸ್ಟೀಮ್ ಥೆರಪಿ, ಸೋನಾಬಾತ್, ಪಂಚಕರ್ಮ ಚಿಕಿತ್ಸೆ, ಆಯುರ್ವೇದದ ಬೇರೆ ಬೇರೆ ಚಿಕಿತ್ಸೆಗಳು, ಹೀಗೆ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ಯೋಗ, ಇದೆಲ್ಲರ ಸಮ್ಮಿಳನವನ್ನು ನಾವು ಮಾಡಿದ್ದೇವೆ. ಸೊ ಆ ಒಂದು ಕಾಂಬಿನೇಷನಿಂದಾಗಿ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ. ಸೊ ಆ ಚಿಕಿತ್ಸೆ ಕಾಂಬಿನೇಷನ್ ಮಾಡಲಿಕ್ಕೆ ಎಲ್ಲರೂ ಎಕ್ಸ್ಪರ್ಟ್ಸು ಇಟ್ಕೊಂಡಿದ್ದೇವೆ. ಆಕ್ಯುಪಂಕ್ಚರ್ ಎಕ್ಸ್ಪರ್ಟ್ ಇದ್ದಾರೆ, ಓಝೋನ್ ಥೆರಪಿ ಎಕ್ಸ್ಪರ್ಟ್ ಇದ್ದಾರೆ, ಆಯುರ್ವೇದ ಎಕ್ಸ್ಪರ್ಟ್ ಇದ್ದಾರೆ, ನ್ಯಾಚುರೋಪತಿ ಎಕ್ಸ್ಪರ್ಟ್ ಇದ್ದಾರೆ, ಯೋಗ ಎಕ್ಸ್ಪರ್ಟ್ ಇದ್ದಾರೆ. ಸೊ ಹೀಗೆ ಎಲ್ಲರೂ ಇರೋದ್ರಿಂದಾಗಿ ಸೊ ಆ ಕಾಂಬಿನೇಷನ್ ಕೊಡುವಾಗ ಈಗ ನೀವು ಎಲ್ಲೋ ಒಂದು ಕಡೆ ಹೋದರೆ ಒಂದು ಚಿಕಿತ್ಸೆ ಸಿಗ್ಬೋದು. ಅದು ಎಲ್ಲೋ ಒಂದೇ ಸೂರಿನಡಿಯಲ್ಲಿ ಸಿಗುತ್ತೆ ಅಂದರೆ ಅದು ನಿಸರ್ಗ ಮನೆಯಲ್ಲಿ ವೇದ ವೆಲ್ನೆಸ್ ಸೆಂಟ್ರಲ್ಲಿ. ಸೊ ಹಾಗಾಗಿ ಬಂದಂಥವ್ರಿಗೆ ಭಾಳ ಇಷ್ಟ ಆಗತ್ತೆ. ಇಷ್ಟ ಆಗಿದೆ ಅಂತ ಹೇಳಿ ನಿಮ್ಗೆ ನೋಡಲಿಕ್ಕೆ ನಮ್ಮದು ನಿಸರ್ಗ ಮನೆ ಗೂಗಲ್ ರಿವ್ಯೂಸನ್ನು ನೋಡಿದ್ರೆ 5 ಸ್ಟಾರ್ ರೇಟಿಂಗ್ ಇದೆ. 8,500 ಜನ ಅವರ ಗೂಗಲ್ ರೇಟಿಂಗ್ ಅನ್ನು ಹಾಕಿದ್ದಾರೆ. ಈಗ ಸಾಮಾನ್ಯವಾಗಿ ಹೊರಗಡೆ ಅವರು ಗೂಗಲ್ ರೇಟಿಂಗ್ ಅನ್ನೇ ನೋಡಿ ಬರೋದು. ಅದೇ ಸೊ ಅದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಜನರ ಒಂದು
ಎಂತ ಹೇಳಿದ್ದು ಅವರ ಒಂದು ರಿಯಾಕ್ಷನ್ ಏನಿದೆ ಅಂತ. ಹೌದು. ಸೊ ಹಾಗೆ ಒಳ್ಳೆ ರಿಯಾಕ್ಷನ್ ನಮಗೆ ಸಿಕ್ಕಿದೆ, ಜನರಿಂದ ಉತ್ತಮ ಸ್ಪಂದನೆ ಸಿಕ್ಕಿದೆ. ಕಡಿಮೆ ಆಗಲಾದ ಕಷ್ಟಕರವಾದಂಥ ತೊಂದರೆಗಳನ್ನ ಕಡಿಮೆ ಮಾಡಿದಂಥ ಸಮಾಧಾನ ಇದೆ. ಚರ್ಮದ ಕಾಯಿಲೆ ಅನೇಕ ಬಡವರಿಗೆ, ಬರೀ ಶ್ರೀಮಂತರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಅಷ್ಟೇ ಅಲ್ಲ, ತುಂಬಾ ಬಡವರಿಗೆ ನಾವು ಫ್ರೀಯಾಗಿ ಚಿಕಿತ್ಸೆ ಕೊಟ್ಟಂತ ಸಾವಿರಾರು ಉದಾಹರಣೆ ಇದೆ. ಯಾಕಂದ್ರೆ ಅವ್ರ ಹತ್ರ ದುಡ್ಡಿಲ್ಲ, ಆದರೆ ಅವಶ್ಯಕತೆ ಇದೆ ಚಿಕಿತ್ಸೆ, ನಾವು ಬಿಡ್ಲಿಕ್ಕೆ ಆಗಲ್ಲ. ಅವ್ರು BPL ಕಾರ್ಡ್ ಇಟ್ಕೊಂಡು ಕಾರಲ್ಲಿ ಬರೋರು ಇರ್ತಾರೆ, ಅದು ಬೇರೆ. ಆದರೆ ನಿಜವಾಗ್ಲೂ ಬಡವರು ಅಂತ ಯಾರಿದ್ದಾರೆ ಅವ್ರು ನಮ್ಗೆ ಗೊತ್ತಾಗತ್ತೆ ಅವ್ರನ್ನ ನೋಡಿದಾಗ. ಸೊ ಅಂಥವ್ರಿಗೆ ನಾವು ಉಚಿತವಾಗಿ ಕೂಡ ಚಿಕಿತ್ಸೆ ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ. ಆಲ್ರೆಡಿ ಎಷ್ಟೋ ಸಾವಿರ ಜನರಿಗೆ ಕೊಟ್ಟಿದ್ದೇವೆ. ಸೊ ಹೀಗೆ ಇಡೀ ಮಾತು ಕೇಳ್ತಾ ಇದ್ರೆ ಇಲ್ಲಿ ಎಲ್ಲ ವಯೋಮಾನದವರಿಗೂ, ಎಲ್ಲ ಕಾಯಿಲೆ ಇದ್ದವರಿಗೂ, ಹಾಗೆ ಎಲ್ಲ ವರ್ಗದವರಿಗೂ ಕೂಡ ಚಿಕಿತ್ಸೆ ಲಭ್ಯ ಇದೆ. ಎಸ್, ಇದನ್ನ ಹೇಳ್ಬೋದು. ಹೌದು, ಯಾರಿಗೂ ಕೂಡ ಭೇದ ಭಾವ ಇಲ್ಲ. VIP ವಾರ್ಡಲ್ಲಿ ಇರಲಿ, ಜನರಲ್ ವಾರ್ಡಲ್ಲಿ ಇರಲಿ, ಸೆಮಿ ಸ್ಪೆಷಲ್ ವಾರ್ಡಲ್ಲಿ ಇರಲಿ, ಸ್ಪೆಷಲ್ ವಾರ್ಡಲ್ಲಿ ಇರಲಿ, ಡಿಲಕ್ಸ್ ರೂಮಲ್ಲಿ ಇರಲಿ, ಎಲ್ಲಿದ್ದರೂ ಕೂಡ ಚಿಕಿತ್ಸೆ ಗುಣಮಟ್ಟ ಒಂದೇ ತರ ಇರುತ್ತೆ. ಅವರ ವಸತಿ ಅವರವರ ಆರ್ಥಿಕತೆಗೆ ಅನುಗುಣವಾಗಿ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಬೋದು. ಹೌದು. ಬರೀ ಜನರಲ್ ವಾರ್ಡಿಗೆ ಪರ್ ಡೇ ಒಂದು ದಿವಸಕ್ಕೆ 1500 ರೂಪಾಯಿ ಕೊಟ್ಟರೆ ಊಟ, ವಸತಿ, ಚಿಕಿತ್ಸೆ, ಡಾಕ್ಟ್ರು, ನರ್ಸಿಂಗ್ ಎಲ್ಲ ಬಂದ್ಬಿಡ್ತು. ಬೆಳಗಿನ ಸಂಜೆವರೆಗೆ 7 ಸಲ ಅವ್ರಿಗೆ ಪೌಷ್ಟಿಕವಾದ ಆಹಾರ ಕೊಡೋದು ಬಂತು. ಸೊ ಇದೆಲ್ಲವೂ ಸೇರಿ ಅಷ್ಟರಲ್ಲಿ ಜನರಲ್ ವಾರ್ಡಲ್ಲಿ ಇದ್ದವನಿಗೆ ಆಗುತ್ತೆ. ಸೊ ಹಾಗೆ ಅವರವರ ಒಂದು ಆರ್ಥಿಕದ ಪರಿಸ್ಥಿತಿಗೆ ಅನುಗುಣವಾಗಿ, ಅತಿ ಬಡವರು ಇದ್ದಾರೆ, ಆಗೋದೇ ಇಲ್ಲ ಪೇಮೆಂಟ್ ಮಾಡಲಿಕ್ಕೆ ಅಂದರೆ 1 ರೂಪಾಯಿನೂ ತೆಗೆದುಕೊಳ್ಳದೆ ಚಿಕಿತ್ಸೆ ಕೊಡಿ. ಡಾಕ್ಟರ್ ಹೇಳಿರೋ ರೇಟು ಒಂದು ರೆಸ್ಟೋರೆಂಟಿಗೆ ಹೋದರೆ ಒಂದು ಹೊತ್ತಿಂದು ಚಿಕಿತ್ಸೆಯೂ ಸೇರಿ, ಊಟವೂ ಸೇರಿ, ಎಲ್ಲವೂ, ವಸತಿ ಕೂಡ ಸೇರಿ ಅಷ್ಟಾಗುತ್ತಂತೆ. 1500, 1700, 1900, 2200 ಹೀಗೆ ನಮ್ಮ ಒಂದು ದಿವಸದಲ್ಲಿ ಆಗತ್ತೆ. VIP ರೂಮಲ್ಲಿ 4500 ರೂಪಾಯಿದು ಇದೆ. ಸೊ ಹಾಗೆ ಬೇರೆ ಬೇರೆ ಕ್ಯಾಟಗರಿಯವರಿಗೆ ವ್ಯವಸ್ಥೆ. 4500 ಮ್ಯಾಕ್ಸಿಮಮ್ ಒಂದು ದಿವಸದಲ್ಲಿ ಎಲ್ಲ ಸೇರಿ. ಅಲ್ಲಿ VIP ರೂಮಲ್ಲಿ, ಡಿಲಕ್ಸ್ ರೂಮಲ್ಲಿ 3000 ರೂಪಾಯಿ ಅಷ್ಟು ಒಂದು ದಿವಸದಲ್ಲಿ. ಸೊ ಎಲ್ಲ ಬಂದು ಅದೇ ನೀವು ಹೇಳ್ದಲ್ಲ, ಒಂದು ಲಾಡ್ಜಿಗೆ ಹೋಗಿ ಉಳ್ಕೊಂಡ್ರೆ 2500-3000 ಕಡಿಮೆ ಬರೀ ಊಟ ಏನಿಲ್ಲ. ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟು, ಇಷ್ಟಕ್ಕೆ ನಾವು ಮೇಲಿಂದ ಆರೈಕೆ, ಟ್ರೀಟ್ಮೆಂಟು ಎಲ್ಲವೂ ಕೂಡ. ಆದ್ರೆ ಈ ತರ ನೇಚರ್ ಸಿಗಲ್ಲ. ಶಿರ್ಸಿ ಅಂತ ನೇಚರ್ನ ಇಲ್ಲಿ ಇರೋಕ್ಕೆ ಕೂಡ ಒಂಥರ ಯೋಗ ಮಾಡಬೇಕು ಖಂಡಿತ. ಅದ್ರ ಬಗ್ಗೆ ಅಂದರೆ ಅದನ್ನ ಹೇಳಿದ್ರೆ ಅತಿಶಯೋಕ್ತಿ ಅನಿಸೋದೇ ಇಲ್ಲ. ಶಿರ್ಸಿಯ ವಾತಾವರಣನೇ ಹಾಗಿದೆ. ಕಾಡಿನ ಮಧ್ಯ ಒಂದು ಸುಸಜ್ಜಿತವಾದ, ಅವ್ರ ಆಸ್ಪತ್ರೆ ಅಂತಲೇ ಹೇಳಲ್ಲ, ಮನೆ ಅಂತಲೇ ಹೇಳೋದು. ನಿಸರ್ಗ ಮನೆಯಲ್ಲಿ ಎಲ್ಲ ರೀತಿಯ ಟ್ರೀಟ್ಮೆಂಟ್, ಎಲ್ಲ ಥರದ ಕಾಯಿಲೆಗೆ, ಹಾಗೆ ಎಲ್ಲ ವರ್ಗದವರಿಗೆ, ಎಲ್ಲ ವಯಸ್ಸಿನವರಿಗೆ. ಇಂಥದ್ದೊಂದು ಆಫರನ್ನು ಮಿಸ್ ಮಾಡ್ಕೋಬೇಕಾ? ಖಂಡಿತ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಒಂದು ಮಾತಿದೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಈಗ ವೆಂಕಟರಮಣವ್ರು ಇಲ್ಲಿದ್ದಾರೆ. ಸಂಕಟ ಬರೋದಕ್ಕಿಂತ ಮುಂಚೆ, ಕಾಯಿಲೆ ಬಂದು ಇನ್ನೇನೂ ಆಗೋದಿಲ್ಲ, ಎಲ್ಲ ಕಡೆ ಸುತ್ತು ಬಂದು ಇಲ್ಲಿಗೆ ಬಂದು ನಿಂತಿದ್ದೀನಿ, ಅದಕ್ಕಿಂತ ಮುಂಚೆಯೇ ಬಂದುಬಿಟ್ರೆ ನಿಮಗೆ ಒಂದು ಒಳ್ಳೆಯ ಆರೋಗ್ಯದ ಅಶ್ಯೂರೆನ್ಸನ್ನು ಇವರು ಕೊಡ್ತಾರೆ. ಮತ್ತೊಂದು ವಿಶೇಷತೆ ಅಂದರೆ ನಾವು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅಂತ ಮಾಡ್ತಾ ಇದ್ದೇವೆ ಆದ್ಮೇಲೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಅಂದರೆ ನಮ್ಮಲ್ಲಿ ಒಂದು 10 ಜನ ಫೋನ್ ರಿಸೀವ್ ಮಾಡೋರು ಇದ್ದಾರೆ, 10 ಜನ ವೈದ್ಯರಿದ್ದಾರೆ. ಸೊ ಒಂದು ಮಿಸ್ಡ್ ಕಾಲ್ ಕೊಟ್ಟರೆ 9448729434 ಈ ಒಂದು ನಂಬರಿಗೆ ಒಂದು ಮಿಸ್ಡ್ ಕಾಲ್ ಕೊಟ್ಟರೆ ಸಾಕು. ಅವರು ವಿತಿನ್ 1 ಅವರ್ ನಿಮಗೆ ರಿಟರ್ನ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ವೈದ್ಯರೊಂದಿಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ ಕೊಡ್ತಾರೆ. ಸೊ ನಿಮ್ಗೆ ಬರ್ಲಿಕ್ಕಾಗಲ್ಲ, ಇಷ್ಟು ದೂರ ನೀವೆಲ್ಲೋ ಇದ್ದೀರಾ, ಎಲ್ಲೋ ಚಿಕ್ಕಬಳ್ಳಾಪುರದಲ್ಲಿ ಇದ್ದೀರಾ, ಶಿರ್ಸಿ ಭಾಳ ದೂರ ಅನಿಸುತ್ತೆ ಅಂತ ಇಟ್ಕೊಳ್ಳಿ. ಸೊ ನೀವೇನು ಮಾಡೋದು, ಒಂದು ಮಿಸ್ಡ್ ಕಾಲ್ ಕೊಡೋದು. ಸೊ ನಮ್ಮವ್ರು ಕರೆ ಮಾಡ್ತಾರೆ, ವೈದ್ಯರೊಂದಿಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ ಕೊಡ್ತಾರೆ. ಆಮೇಲೆ 1 ಆಫ್ ದ ವೈದ್ಯರು ನಿಮಗೆ ಕರೆ ಮಾಡ್ತಾರೆ. ಸೊ ವಿತಿನ್ 24 ಅವರ್ಸ್ ಇದೆಲ್ಲ ಆಗುತ್ತೆ. ವೈದ್ಯರು ಕರೆ ಮಾಡಿ ನಿಮಗಿರುವಂಥ ತೊಂದರೆ ಬಗ್ಗೆ ವಿವರವಾಗಿ ತಿಳ್ಕೊಂಡು ಅದಕ್ಕೆ ಮನೆಮದ್ದುಗಳನ್ನೆಲ್ಲ ಸೂಚಿಸಿ ಔಷಧಿಗಳನ್ನು ಬರೀತಾರೆ. ಆ ಔಷಧಿಗಳನ್ನು ನಾವು ನಿಮಗೆ ಕಳಿಸ್ಕೊಡ್ತೇವೆ. ಇಲ್ಲಿ ನಿಮಗೆ ಕನ್ಸಲ್ಟೇಷನ್ ಟೋಟಲಿ ಫ್ರೀ ಇರುತ್ತೆ, ಔಷಧಿಗಳಿಗೆ ಮಾತ್ರ ಚಾರ್ಜ್ ಇರುತ್ತೆ. ಹೌದು. ಸೊ ಇದು ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಪ್ರಯೋಜನವೂ ಕೂಡ ತಾವು ಪಡ್ಕೊಳ್ಬೋದು. ಜೊತೆಗೆ ಇಲ್ಲಿ ಬುಕ್ಕಿಂಗ್ ಮಾಡಬೇಕು, 10 ದಿವಸ ಬರಬೇಕು ಅಂತಿದ್ರೆ 9483978177 ಈ ಒಂದು ನಂಬರಿಗೆ ಕರೆ ಮಾಡಿ, ಒಂದು 15-20 ದಿವಸ ಮುಂಚೆನೇ ಕರೆ ಮಾಡಬೇಕು. ಕರೆ ಮಾಡಿ ಬುಕ್ಕಿಂಗ್ ಮಾಡಿಕೊಂಡು ಇಲ್ಲಿ ಬಂದು ನೀವು 10 ದಿನಗಳ ಕಾಲ ಇದ್ದು ರಿಲ್ಯಾಕ್ಸ್ ಆಗಿ ನಿಮ್ಮ ತೊಂದರೆಯನ್ನು ಕಡಿಮೆ ಮಾಡಿಕೊಂಡು ರೀಫ್ರೆಶ್ ಆಗಿ ಆರೋಗ್ಯದ ವಿಷಯದಲ್ಲಿ ನವಜನ್ಮ, ಹೊಸ ಜನ್ಮ, ಪುನರ್ಜನ್ಮವನ್ನು ಪಡ್ಕೊಂಡು ಹೋಗಲಿಕ್ಕೆ ಅವಕಾಶ ಇದೆ. ಡಾಕ್ಟ್ರು ಮಾತು ಕೇಳ್ತಾ ಇದ್ದಂಗೆ ನನಗೆ ಅನಿಸೋದು, ನೀವು ಶಿರ್ಸಿಗೆ ಬರ್ತೀರಾ, ನಿಸರ್ಗ ಮನೆಗೆ ಬರ್ತೀರಾ ಅಂದರೆ ಬಂದು ಹೋಗುವಾಗ ಒಂದಿಷ್ಟು ನೆನಪುಗಳನ್ನು, ಹಾಗೆ ಒಂದು ಒಳ್ಳೆಯ ಆರೋಗ್ಯವನ್ನು ಇಲ್ಲಿಂದ ತೊಗೊಂಡು ಹೋಗ್ತೀರಾ. ಇದರ ಬಗ್ಗೆ ಸಂದೇಹ ಬೇಡ.